3 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿಕೊಟ್ಟಿರುವ ಮಹಾದ್ವಾರಕ್ಕೆ ಪೂಜೆ ಸಲ್ಲಿಸಿ ಲೋಕಾರ್ಪಣೆಗೊಳಿಸಿದ್ರು. ಸಮಾಜದಲ್ಲಿ ಉಳ್ಳವರು ಸಂಪಾದನೆಯಲ್ಲಿ ಸ್ವಲ್ಪ ದಾನ ಧರ್ಮ ಹಾಗೂ ದೇವಾಲಯಗಳಲ್ಲಿ ಸೇವಾ ಕಾರ್ಯಗಳಿಗೆ ವಿನಿಯೋಗಿಸೋದ್ರಿಂದ ಆರೋಗ್ಯ ಮತ್ತು ಸಂಪತ್ತು ಮತ್ತಷ್ಟು ವೃದ್ಧಿಸುತ್ತದೆ ಅಂತ ದಾನಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಹೇಳಿದರು. ಪಟ್ಟಣದ ಅರಳೇರಿ ರಸ್ತೆಯ ಆದರ್ಶ ನಗರದಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದ ಮುಂಭಾಗದಲ್ಲಿ 3 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿಕೊಟ್ಟಿರುವ ಮಹಾದ್ವಾರಕ್ಕೆ ಪೂಜೆ ಸಲ್ಲಿಸಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಸಂಪತ್ತು ಹಾಗಿದ್ರೂ ದಾನ ಧರ್ಮಗಳು ಹಾಗೂ ದೇವಾಲಯಗಳಿಗೆ ಕೊಡುಗೆಗಳನ್ನು ನೀಡಿ ಹೆಸರುಗಳನ್ನು ಹಾಕಿಸಿಕೊಳ್ತಾರೆ. ಆದರೆ ಅದು ನನಗಿಷ್ಟವಿಲ್ಲ. ನಾವು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಅಂತ ತಿಳಿದು ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಹಣವನ್ನು ಸದುಪಯೋಗ ಮಾಡೋದ್ರಿಂದ ನಮ್ಮ ಸಂಪತ್ತು ಮತ್ತಷ್ಟು ವೃದ್ಧಿಸುತ್ತದೆ ಅಂತ 3 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ದೇವಾಲಯದ ಮುಂಭಾಗದಲ್ಲಿ ಮಹಾದ್ವಾರವನ್ನು ನಿರ್ಮಿಸಿಕೊಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಗೀತಮ್ಮ ವೆಂಕಟೇಶ್ ಗೌಡ, ದೇವಾಲಯ ಸಮಿತಿಯ ಅಧ್ಯಕ್ಷ ಆರ್ಸಿ ಅಪ್ಪಾಜಿಗೌಡ, ನಿವೃತ್ತ ಉಪನ್ಯಾಸಕ ಕಾಳಪ್ಪ, ಶೆಟ್ಟಹಳ್ಳಿ ರಾಮಮೂರ್ತಿ, ದಿನ್ನಹಳ್ಳಿ ರಮೇಶ್, ಕಾಡದಿನಹಳ್ಳಿ ಮಧು ಇನ್ನಿತರರು ಹಾಜರಿದ್ದರು. ವರದಿ ಎಂಪಿ ಪ್ರಕಾಶ್, ಮಾಲೂರು. ಇದಕ್ಕೆ ಇಷ್ಟು ಬೇಡ ಅಂತ ಹೇಳಿದೆ ಅಣ್ಣವ್ರನ್ನ. ನನಗೆ ಪ್ರಚಾರ ಆಗೋದು ಬೇಡ. ನನಗೆ 10 ವರ್ಷದ ಹಿಂದೆ ಇಲ್ಲಿ ಇಲ್ಲೇನೋ ಒಂದು ಸೇವೆ ಮಾಡೋಂಥ ಅವಕಾಶ ಮಾಡಿಕೊಂಡು ಮೊದಲಿಂದ ನನಗೆ ಒಂದು 20 ವರ್ಷದಿಂದ ನಾನು ನೋಡಿ ತುಂಬ ಆಸೆ. ಈ ಸಾಯಿಬಾಬಾ ದೇವಸ್ಥಾನ ವಿಚಾರದಲ್ಲಿ ತುಂಬ ಇವರು ದೇವಸ್ಥಾನ ನಮಸ್ಕಾರ ಆಗಿರ್ತಾರೆ. ನಾನು ಬಾಬಾರವರ ಭಕ್ತ. ನಾನು ತುಂಬ ಬಂದಾಗ ಇಲ್ಲೇನೋ ಒಂದು ಸೇವೆ ಮಾಡೋ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ನನಗೆ ಸುಮಾರು ಅವಕಾಶ ಮಾಡಿಕೊಟ್ಟವ್ರೆ. ನಾನು ಇದನ್ನ ಇಷ್ಟಪಡ್ತಾನೆ. ಸಂಸ್ಕೃತಿ ಮಾಡ್ಕೊಳ್ಳೋದು ಮೀಡಿಯಾ ಪೇಪರೆಲ್ಲ ಹಾಕೊಂಡು ಬೇಡ ಅಣ್ಣ ಹೇಳಿದೆ ಅಣ್ಣ. ಇಲ್ಲ ಅಂತಿಲ್ಲ, ಅವ್ರು ಮಾಂಸದಲ್ಲಿ ಈ ಸಾರಿ ಮಾಂಸದಲ್ಲಿ ಓಡಿಸಿ ಇದೂ ಬೇಡ ಅಂತ ಹೇಳಿದೆ. ಟೇಪ್ ಕಟ್ ಮಾಡೋದು ಬೇಡ. ಯಾಕಂದರೆ ನನ್ನ ವೈಯಕ್ತಿಕವಾಗಿ ನಾವೇನು ದೇವಸ್ಥಾನಕ್ಕೆ ಏನು ಮಾಡ್ತಿದ್ದೋ ಅದನ್ನು ಪಬ್ಲಿಷ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಬೇಡ ಅಂತ ಹೇಳಿದೆ, ಕೇಳಿಲ್ಲ ಅವರು. ನನಗೆ ತುಂಬ ಮಾರ್ಗದರ್ಶಿಗಳು. ಅದಕ್ಕೆ ಅವ್ರ ಮಾತಿಗೆ ಅಡ್ಡ ಹೇಳೋದು ಬೇಡ ಅಂತ ಸಣ್ಣ ನಾನೇನು ದೊಡ್ಡ ಇದು ಮಾಡಿಬಿಟ್ಟಿದ್ದೀನಿ ಅಂತ ನನಗೆ ಅವರು ಸಾಯಿಬಾಬಾ ಭಾಳ ಅನುಗ್ರಹ ಮಾಡಿದ್ರು. ನಾವು ಏನಾದರೂ ಒಂದು ಅವಕಾಶ ಸಿಕ್ಕರೆ, ಒಂದು ಸೇವೆ ಮಾಡೋ ಅವಕಾಶ ಸಿಕ್ಕರೆ ಈ ದೇವಸ್ಥಾನಕ್ಕೆ ಒಂದು ಸಣ್ಣ ಸೇವೆ ಮಾಡಿದ್ದೀನಿ ಅಷ್ಟೇ, ಬೇರೆ ನೀನು.